ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರಿಯುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಡೀ ದೇಶಾದ್ಯಂತ ಈಗ LPG ಸಿಲಿಂಡರ್ಗಳ ವ್ಯತ್ಯಯ ಸಾಕಷ್ಟು ಉಂಟಾಗಿರುವಂಥದ್ದು. ಇದರ ನಡುವೆ ಏನು ಈಗ ದೇವಾಲಯಗಳಿಗೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ. ನಾನೀಗ ಇತಿಹಾಸ ಪ್ರಸಿದ್ಧ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿದಿನ ಮಂಗಳವಾರ ಮತ್ತು ಭಾನುವಾರ ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಭಕ್ತರು ಬಂದಂಥ ಸಂದರ್ಭದಲ್ಲಿ ಏನು ಇದೇ ಒಂದು ಸ್ಟೀಮ್ನಲ್ಲಿ ಅಡುಗೆ ಮಾಡಬೇಕಾಗುತ್ತೆ. ಈ ಒಂದು ಸ್ಟೀಮು ಒಂದು ರನ್ ಆಗಬೇಕಾದ್ರೆ ಪ್ರತಿದಿನ ಅಂದರೆ ಅದು ರನ್ ಆಗಬೇಕಾದ್ರೇ ಒಂದು 8 ಸಿಲಿಂಡರ್ಗಳನ್ನು ಜೋಡಣೆ ಮಾಡಬೇಕಾಗುತ್ತೆ. ಒಂದು ಕಾಲು ಗಂಟೆಗೂ ಕೂಡ ಇದು ಸುಮಾರು 1 ಕ್ವಿಂಟಲ್ ಅನ್ನವನ್ನು ಇದರಲ್ಲಿ ರೆಡಿ ಮಾಡಲಾಗುತ್ತೆ. ಇದರಿಂದ ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಇದೀಗ ಏನು ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ಸುಮಾರು ನಾವು ನೋಡ್ಬೋದು, ಈಗಾಗಲೇ ಖಾಲಿ ಸಿಲಿಂಡರ್ಗಳು ಮಾತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈಗ ಉಳ್ಕೊಂಡಿದ್ದಾವೆ. ಈಗಾಗಲೇ ತರಿಸ್ಕೊಂಡಿರುವಂತಹ ಸಿಲಿಂಡರ್ಗಳು ಈ ಒಂದು ಶನಿವಾರದವರೆಗೂ ಮಾತ್ರ ಇಲ್ಲಿ ಇರುವಂಥದ್ದು. ಹೀಗಾಗಿ ಶನಿವಾರದ ನಂತರ ಏನು ಮಾಡುವುದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದೇವಾಲಯದ ಆಡಳಿತ ಮಂಡಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ನಾವು ಈಗ ಈ ಭಾಗದಲ್ಲಿ ಗಮನಿಸ್ಬೋದು, ಈಗಾಗಲೇ ಭಕ್ತಾದಿಗಳು ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತಾ ಇತ್ತು. ಮಧ್ಯಾಹ್ನ 12 ಗಂಟೆ ನಂತರ ಏನು ಅನ್ನ ಮತ್ತು ರಸ ಮಜ್ಜಿಗೆ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಇವತ್ತಿನಿಂದ ಅನ್ನ ರಸ ಮಜ್ಜಿಗೆಗೆ ಕೋಕ್ ಕೊಡಲಾಗಿದೆ. ಬರುವಂತಹ ಭಕ್ತಾದಿಗಳಿಗೆ ಒಂದು ಜೊನ್ನೆಯಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಜೊನ್ನೆಯಲ್ಲೇ ಹಾಕಿ ಪ್ರಸಾದನ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಶನಿವಾರದ ನಂತರ ಈಗ ಗ್ಯಾಸ್ ಸಂಪೂರ್ಣವಾಗಿ ಬಂದಾಗುತ್ತೆ. ಈಗಾಗಲೇ ಇವರು ಇಂಡೆಂಟ್ ಕೊಟ್ಟಿರೋ ಪ್ರಕಾರ 15 ದಿನಗಳವರೆಗೂ ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಲಾಗಿದೆ. ಹಾಗಾಗಿ ಶನಿವಾರದ ನಂತರ ಪರ್ಯಾಯವಾಗಿ ಇಲ್ಲಿ ಇರುವಂತಹ ಏನು ಸೌದೆ ಒಲೆಗಳನ್ನು ಉಪಯೋಗಿಸ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ರೆಡಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೌದೆ ಒಲೆಗಳಿಗೂ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ರೆಡಿ ಮಾಡಿಕೊಂಡಿದ್ದು. ಕಳೆದ ಇನ್ನು 15 ದಿನಗಳವರೆಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಸದ್ಯಕ್ಕೆ ಏನು ಇರುವಂತಹ ಸಿಲಿಂಡರ್ಗಳಲ್ಲೇ ಏನು ಬರುವಂತಹ ಭಕ್ತಾದಿಗಳೇ ಒಂದು ಸಣ್ಣದಾದ ಪ್ರಸಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಮಧ್ಯಪ್ರಾಚ್ಯಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಏನು ಪೂರೈಕೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರಿಯುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಡೀ ದೇಶಾದ್ಯಂತ ಈಗ LPG ಸಿಲಿಂಡರ್ಗಳ ವ್ಯತ್ಯಯ ಸಾಕಷ್ಟು ಉಂಟಾಗಿರುವಂಥದ್ದು. ಇದರ ನಡುವೆ ಏನು ಈಗ ದೇವಾಲಯಗಳಿಗೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ. ನಾನೀಗ ಇತಿಹಾಸ ಪ್ರಸಿದ್ಧ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿದಿನ ಮಂಗಳವಾರ ಮತ್ತು ಭಾನುವಾರ ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಭಕ್ತರು ಬಂದಂಥ ಸಂದರ್ಭದಲ್ಲಿ ಏನು ಇದೇ ಒಂದು ಸ್ಟೀಮ್ನಲ್ಲಿ ಅಡುಗೆ ಮಾಡಬೇಕಾಗುತ್ತೆ. ಈ ಒಂದು ಸ್ಟೀಮು ಒಂದು ರನ್ ಆಗಬೇಕಾದ್ರೆ ಪ್ರತಿದಿನ ಅಂದರೆ ಅದು ರನ್ ಆಗಬೇಕಾದ್ರೇ ಒಂದು 8 ಸಿಲಿಂಡರ್ಗಳನ್ನು ಜೋಡಣೆ ಮಾಡಬೇಕಾಗುತ್ತೆ. ಒಂದು ಕಾಲು ಗಂಟೆಗೂ ಕೂಡ ಇದು ಸುಮಾರು 1 ಕ್ವಿಂಟಲ್ ಅನ್ನವನ್ನು ಇದರಲ್ಲಿ ರೆಡಿ ಮಾಡಲಾಗುತ್ತೆ. ಇದರಿಂದ ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಇದೀಗ ಏನು ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ಸುಮಾರು ನಾವು ನೋಡ್ಬೋದು, ಈಗಾಗಲೇ ಖಾಲಿ ಸಿಲಿಂಡರ್ಗಳು ಮಾತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈಗ ಉಳ್ಕೊಂಡಿದ್ದಾವೆ. ಈಗಾಗಲೇ ತರಿಸ್ಕೊಂಡಿರುವಂತಹ ಸಿಲಿಂಡರ್ಗಳು ಈ ಒಂದು ಶನಿವಾರದವರೆಗೂ ಮಾತ್ರ ಇಲ್ಲಿ ಇರುವಂಥದ್ದು. ಹೀಗಾಗಿ ಶನಿವಾರದ ನಂತರ ಏನು ಮಾಡುವುದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದೇವಾಲಯದ ಆಡಳಿತ ಮಂಡಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ನಾವು ಈಗ ಈ ಭಾಗದಲ್ಲಿ ಗಮನಿಸ್ಬೋದು, ಈಗಾಗಲೇ ಭಕ್ತಾದಿಗಳು ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತಾ ಇತ್ತು. ಮಧ್ಯಾಹ್ನ 12 ಗಂಟೆ ನಂತರ ಏನು ಅನ್ನ ಮತ್ತು ರಸ ಮಜ್ಜಿಗೆ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಇವತ್ತಿನಿಂದ ಅನ್ನ ರಸ ಮಜ್ಜಿಗೆಗೆ ಕೋಕ್ ಕೊಡಲಾಗಿದೆ. ಬರುವಂತಹ ಭಕ್ತಾದಿಗಳಿಗೆ ಒಂದು ಜೊನ್ನೆಯಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಜೊನ್ನೆಯಲ್ಲೇ ಹಾಕಿ ಪ್ರಸಾದನ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಶನಿವಾರದ ನಂತರ ಈಗ ಗ್ಯಾಸ್ ಸಂಪೂರ್ಣವಾಗಿ ಬಂದಾಗುತ್ತೆ. ಈಗಾಗಲೇ ಇವರು ಇಂಡೆಂಟ್ ಕೊಟ್ಟಿರೋ ಪ್ರಕಾರ 15 ದಿನಗಳವರೆಗೂ ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಲಾಗಿದೆ. ಹಾಗಾಗಿ ಶನಿವಾರದ ನಂತರ ಪರ್ಯಾಯವಾಗಿ ಇಲ್ಲಿ ಇರುವಂತಹ ಏನು ಸೌದೆ ಒಲೆಗಳನ್ನು ಉಪಯೋಗಿಸ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ರೆಡಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೌದೆ ಒಲೆಗಳಿಗೂ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ರೆಡಿ ಮಾಡಿಕೊಂಡಿದ್ದು. ಕಳೆದ ಇನ್ನು 15 ದಿನಗಳವರೆಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಸದ್ಯಕ್ಕೆ ಏನು ಇರುವಂತಹ ಸಿಲಿಂಡರ್ಗಳಲ್ಲೇ ಏನು ಬರುವಂತಹ ಭಕ್ತಾದಿಗಳೇ ಒಂದು ಸಣ್ಣದಾದ ಪ್ರಸಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಮಧ್ಯಪ್ರಾಚ್ಯಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಏನು ಪೂರೈಕೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು.
ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರಿಯುತ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಡೀ ದೇಶಾದ್ಯಂತ ಈಗ LPG ಸಿಲಿಂಡರ್ಗಳ ವ್ಯತ್ಯಯ ಸಾಕಷ್ಟು ಉಂಟಾಗಿರುವಂಥದ್ದು. ಇದರ ನಡುವೆ ಏನು ಈಗ ದೇವಾಲಯಗಳಿಗೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ. ನಾನೀಗ ಇತಿಹಾಸ ಪ್ರಸಿದ್ಧ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿದಿನ ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಭಕ್ತರು ಬಂದಂಥ ಸಂದರ್ಭದಲ್ಲಿ ಏನು ಇದೇ ಒಂದು ಸ್ಟೀಮ್ನಲ್ಲಿ ಅಡುಗೆ ಮಾಡಬೇಕಾಗುತ್ತೆ. ಈ ಒಂದು ಸ್ಟೀಮು ಒಂದು ರನ್ ಆಗಬೇಕಾದ್ರೆ ಪ್ರತಿದಿನ ಅಂದರೆ ಅದು ರನ್ ಆಗಬೇಕಾದ್ರೇ ಒಂದು 8 ಸಿಲಿಂಡರ್ಗಳನ್ನು ಜೋಡಣೆ ಮಾಡಬೇಕಾಗುತ್ತೆ. ಒಂದು ಕಾಲು ಗಂಟೆಗೂ ಕೂಡ ಇದು ಸುಮಾರು 1 ಕ್ವಿಂಟಲ್ ಅನ್ನವನ್ನು ಇದರಲ್ಲಿ ರೆಡಿ ಮಾಡಲಾಗುತ್ತೆ. ಇದರಿಂದ ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಇದೀಗ ಏನು ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ಸುಮಾರು ನಾವು ನೋಡ್ಬೋದು, ಈಗಾಗಲೇ ಖಾಲಿ ಸಿಲಿಂಡರ್ಗಳು ಮಾತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈಗ ಉಳ್ಕೊಂಡಿದ್ದಾವೆ. ಈಗಾಗಲೇ ತರಿಸ್ಕೊಂಡಿರುವಂತಹ ಸಿಲಿಂಡರ್ಗಳು ಈ ಒಂದು ಶನಿವಾರದವರೆಗೂ ಮಾತ್ರ ಇಲ್ಲಿ ಇರುವಂಥದ್ದು. ಹೀಗಾಗಿ ಶನಿವಾರದ ನಂತರ ಏನು ಮಾಡುವುದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದೇವಾಲಯದ ಆಡಳಿತ ಮಂಡಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ನಾವು ಈಗ ಈ ಭಾಗದಲ್ಲಿ ಗಮನಿಸ್ಬೋದು, ಈಗಾಗಲೇ ಭಕ್ತಾದಿಗಳು ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತಾ ಇತ್ತು. ಮಧ್ಯಾಹ್ನ 12 ಗಂಟೆ ನಂತರ ಏನು ಅನ್ನ ಮತ್ತು ರಸ ಮಜ್ಜಿಗೆ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಇವತ್ತಿನಿಂದ ಅನ್ನ, ರಸ, ಮಜ್ಜಿಗೆಗೆ ಕೋಕ್ ಕೊಡಲಾಗಿದೆ. ಬರುವಂತಹ ಭಕ್ತಾದಿಗಳಿಗೆ ಒಂದು ಜೊನ್ನೆಯಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಜೊನ್ನೆಯಲ್ಲೇ ಹಾಕಿ ಪ್ರಸಾದನ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಶನಿವಾರದ ನಂತರ ಈಗ ಗ್ಯಾಸು ಸಂಪೂರ್ಣವಾಗಿ ಬಂದಾಗುತ್ತೆ. ಈಗಾಗಲೇ ಇವರು ಇಂಡೆಂಟ್ ಕೊಟ್ಟಿರೋ ಪ್ರಕಾರ 15 ದಿನಗಳವರೆಗೂ ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಲಾಗಿದೆ. ಹಾಗಾಗಿ ಶನಿವಾರದ ನಂತರ ಪರ್ಯಾಯವಾಗಿ ಇಲ್ಲಿ ಇರುವಂತಹ ಏನು ಸೌದೆ ಒಲೆಗಳನ್ನು ಉಪಯೋಗಿಸ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ರೆಡಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೌದೆ ಒಲೆಗಳಿಗೂ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ರೆಡಿ ಮಾಡ್ಕೊಂಡಿದ್ದು. ಕಳೆದ ಇನ್ನು 15 ದಿನಗಳವರೆಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಸದ್ಯಕ್ಕೆ ಏನು ಇರುವಂತಹ ಸಿಲಿಂಡರ್ಗಳಲ್ಲೇ ಏನು ಬರುವಂತಹ ಭಕ್ತಾದಿಗಳೇ ಒಂದು ಸಣ್ಣದಾದ ಪ್ರಸಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಮಧ್ಯಪ್ರಾಚ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಏನು ಪೂರೈಕೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರಿಯುತ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಡೀ ದೇಶಾದ್ಯಂತ ಈಗ LPG ಸಿಲಿಂಡರ್ಗಳ ವ್ಯತ್ಯಯ ಸಾಕಷ್ಟು ಉಂಟಾಗಿರುವಂಥದ್ದು. ಇದರ ನಡುವೆ ಏನು ಈಗ ದೇವಾಲಯಗಳಿಗೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ. ನಾನೀಗ ಇತಿಹಾಸ ಪ್ರಸಿದ್ಧ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿದಿನ ಮಂಗಳವಾರ ಮತ್ತು ಭಾನುವಾರ, ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಭಕ್ತರು ಬಂದಂಥ ಸಂದರ್ಭದಲ್ಲಿ ಏನು ಇದೇ ಒಂದು ಸ್ಟೀಮ್ನಲ್ಲಿ ಅಡುಗೆ ಮಾಡಬೇಕಾಗುತ್ತೆ. ಈ ಒಂದು ಸ್ಟೀಮು ಒಂದು ರನ್ ಆಗಬೇಕಾದ್ರೆ ಪ್ರತಿದಿನ ಅಂದರೆ ಅದು ರನ್ ಆಗಬೇಕಾದ್ರೇ ಒಂದು 8 ಸಿಲಿಂಡರ್ಗಳನ್ನು ಜೋಡಣೆ ಮಾಡಬೇಕಾಗುತ್ತೆ. ಒಂದು ಕಾಲು ಗಂಟೆಗೂ ಕೂಡ ಇದು ಸುಮಾರು 1 ಕ್ವಿಂಟಲ್ ಅನ್ನವನ್ನು ಇದರಲ್ಲಿ ರೆಡಿ ಮಾಡಲಾಗುತ್ತೆ. ಇದರಿಂದ ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಇದೀಗ ಏನು ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ಸುಮಾರು ನಾವು ನೋಡ್ಬೋದು, ಈಗಾಗಲೇ ಖಾಲಿ ಸಿಲಿಂಡರ್ಗಳು ಮಾತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈಗ ಉಳ್ಕೊಂಡಿದ್ದಾವೆ. ಈಗಾಗಲೇ ತರಿಸ್ಕೊಂಡಿರುವಂತಹ ಸಿಲಿಂಡರ್ಗಳು ಈ ಒಂದು ಶನಿವಾರದವರೆಗೂ ಮಾತ್ರ ಇಲ್ಲಿ ಇರುವಂಥದ್ದು. ಹೀಗಾಗಿ ಶನಿವಾರದ ನಂತರ ಏನು ಮಾಡುವುದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದೇವಾಲಯದ ಆಡಳಿತ ಮಂಡಳಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ನಾವು ಈಗ ಈ ಭಾಗದಲ್ಲಿ ಗಮನಿಸ್ಬೋದು, ಈಗಾಗಲೇ ಭಕ್ತಾದಿಗಳು ಏನು ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತಾ ಇತ್ತು. ಮಧ್ಯಾಹ್ನ 12 ಗಂಟೆ ನಂತರ ಏನು ಅನ್ನ ಮತ್ತು ರಸ, ಮಜ್ಜಿಗೆ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಇದೀಗ ಸದ್ಯಕ್ಕೆ ಇವತ್ತಿನಿಂದ ಅನ್ನ, ರಸ, ಮಜ್ಜಿಗೆಗೆ ಕೋಕ್ ಕೊಡಲಾಗಿದೆ. ಬರುವಂತಹ ಭಕ್ತಾದಿಗಳಿಗೆ ಒಂದು ಜೊನ್ನೆಯಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಜೊನ್ನೆಯಲ್ಲೇ ಹಾಕಿ ಪ್ರಸಾದನ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಶನಿವಾರದ ನಂತರ ಈಗ ಗ್ಯಾಸು ಸಂಪೂರ್ಣವಾಗಿ ಬಂದಾಗುತ್ತೆ. ಈಗಾಗಲೇ ಇವರು ಇಂಡೆಂಟ್ ಕೊಟ್ಟಿರೋ ಪ್ರಕಾರ 15 ದಿನಗಳವರೆಗೂ ಇಲ್ಲಿಗೆ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹೇಳಲಾಗಿದೆ. ಹಾಗಾಗಿ ಶನಿವಾರದ ನಂತರ ಪರ್ಯಾಯವಾಗಿ ಇಲ್ಲಿ ಇರುವಂತಹ ಏನು ಸೌದೆ ಒಲೆಗಳನ್ನು ಉಪಯೋಗಿಸ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ರೆಡಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೌದೆ ಒಲೆಗಳಿಗೂ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ರೆಡಿ ಮಾಡ್ಕೊಂಡಿದ್ದು. ಕಳೆದ ಇನ್ನು 15 ದಿನಗಳವರೆಗೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಸದ್ಯಕ್ಕೆ ಏನು ಇರುವಂತಹ ಸಿಲಿಂಡರ್ಗಳಲ್ಲೇ ಏನು ಬರುವಂತಹ ಭಕ್ತಾದಿಗಳೇ ಒಂದು ಸಣ್ಣದಾದ ಪ್ರಸಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಮಧ್ಯಪ್ರಾಚ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ
ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಏನು ಪೂರೈಕೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈಗ ಸಿಲಿಂಡರ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.